ವಿವಿಸಿ ಬಿಟ್ಸ್ಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. ಅವೈಜ್ಞಾನಿಕ ಆಮ್ಸ್ಗೆ ವಿದ್ಯಾರ್ಥಿನಿ ಸಾವು. ಆಮ್ಸ್ ಕಾರಣದೆ ನಿಯಂತ್ರಣ ತಪ್ಪಿ ಅಪಘಾತ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಲಿಯಾದ ಅಮಾಯಕರು. ಸಿಎಂ ಹಾಗೂ ಡಿಸಿಎಂ ಬಣಗಳ ನಡುವೆ ಅಧಿಕಾರ ಹಂಚಿಕೆ ಬಿಕ್ಕಟ್ಟು. ಕಾಂಗ್ರೆಸ್ನಲ್ಲಿ ರೂಪುಗೊಳ್ಳುತ್ತಿದೆಯಾ ಮತ್ತೊಂದು ಪವರ್ ಸೆಂಟರ್? ಸಾರ್ವಜನಿಕ ವಲಯದಲ್ಲಿ ಅನುಮಾನ. ಕರಾವಳಿ ಜನರ ಕನಸು ನನಸು. ಕಾರವಾರದ ಕ್ರಿಮ್ಸ್ನಲ್ಲಿ ನೂತನ ಹೈಟೆಕ್ ಆಸ್ಪತ್ರೆ, 450 ಹಾಸಿಗೆಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸಿಎಂ ಹಾಗೂ ಡಿಸಿಎಂ ಚಾಲನೆ. ಬುಲೆಟ್ ಬೈಕ್ ಅನ್ನ ಚಲಾಯಿಸುವಾಗ ಆಮ್ಸ್ ಕಾಣದೆ ಯುವತಿಯರು ರಸ್ತೆಗೆ ಹಾರಿ ಬಿದ್ದಿದ್ದು, ಇದರ ಪರಿಣಾಮ ಓರ್ವ ಯುವತಿ ಸಾವನ್ನಪ್ಪಿರುವ ಘಟನೆ ನಗರ ಕೈಗಾರಿಕೆ ಪ್ರದೇಶದಲ್ಲಿ ನಡೆದಿದೆ. ಸತ್ಯಮಂಗಲ ಬಡಾವಣೆಯ ಪ್ರಿಯಾ 23 ವರ್ಷ ಮೃತ ಯುವತಿ. ಮತ್ತೋರ್ವ ಯುವತಿ ಸ್ವಾತಿ 14 ವರ್ಷ. ಸ್ಥಿತಿ ಗಂಭೀರವಾಗಿದ್ದು ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಮೃತ ಪ್ರಿಯಾ ಖಾಸಗಿ ಕಾಲೇಜಿನಲ್ಲಿ ಎಂಸಿಎ ಫೈನಲ್ ಇಯರ್ ಅನ್ನ ಓದುತ್ತಿದ್ದಳು. ಸ್ವಾತಿಗೆ ಕಳೆದ ನವೆಂಬರ್ನಲ್ಲಿ ಮದುವೆಯಾಗಿತ್ತು ಎಂದು ತಿಳಿದು ಬಂದಿದೆ. ಇಬ್ಬರು ಯುವತಿಯರು ಹೆಲ್ಮೆಟ್ ಅನ್ನ ಧರಿಸದೆ ಬುಲೆಟ್ ಬೈಕ್ ನಲ್ಲಿ ಜಾಲಿ ರೈಡ್ಗೆ ಹೊರಟಿದ್ದರು. ಪ್ರಿಯಾ ಬೈಕ್ ಅನ್ನ ಚಲಾಯಿಸುತ್ತಿದ್ದು, ಸ್ವಾತಿ ಹಿಂಬದಿ ಸೀಟ್ ನಲ್ಲಿ ಕುಳಿತಿದ್ದಳು. ಈ ವೇಳೆ ಆಮ್ಸ್ ಕಾಣದೆ ಇಬ್ಬರು ರಸ್ತೆಗೆ ಹಾರಿ ಬಿದ್ದಿದ್ದಾರೆ. ಇದರ ಪರಿಣಾಮ ಓರ್ವ ಯುವತಿ ಸಾವನ್ನಪ್ಪಿದ್ದು, ಇನ್ನೋರ್ವಳ ಸ್ಥಿತಿ ಗಂಭೀರವಾಗಿದೆ. ಸದ್ಯ ಹೆಚ್ಚಿನ ಚಿಕಿತ್ಸೆಗಾಗಿ ಸ್ವಾತಿಯನ್ನ ಬೆಂಗಳೂರಿನ ಆಸ್ಪತ್ರೆಗೆ ರವಾನೆಯನ್ನ ಮಾಡಲಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಬಣ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಣಗಳ ನಡುವೆ ಅಧಿಕಾರ ಹಂಚಿಕೆ ಜೋರಾಗಿರುವ ಸಂದರ್ಭದಲ್ಲೇ ಮತ್ತೊಂದು ಪವರ್ ಸೆಂಟರ್ ರೂಪುಗೊಳ್ಳುತ್ತಿದೆಯೇ ಎಂಬ ಅನುಮಾನ ಬಲವಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಮತ್ತೊಂದು ಪವರ್ ಸೆಂಟರ್ ರೂಪದಲ್ಲಿ ಮುನ್ನುಗ್ಗುತ್ತಿರುವ ಲಕ್ಷಣ ಕಾಣಿಸಿದೆ. ಹೈಕಮಾಂಡ್ ಮಟ್ಟದಲ್ಲಿ ಬಲ ಪ್ರದರ್ಶನ ಮಾಡಲು ಸತೀಶ್ ಜಾರಕಿಹೊಳಿ ಮುಂದಾಗಿರುವುದು ಇತ್ತೀಚಿನ ಬೆಳವಣಿಗೆಗಳಿಂದ ಸ್ಪಷ್ಟವಾಗಿದೆ. ಆಪ್ತ ಶಾಸಕರು ಹಾಗೂ ಆಪ್ತ ಡಿಸಿಸಿ ಅಧ್ಯಕ್ಷರೊಂದಿಗೆ ದೆಹಲಿಗೆ 2 ಬಾರಿ ಭೇಟಿಯನ್ನ ನೀಡಿರುವ ಅವರು ಬಜೆಟ್ ಅಧಿವೇಶನದ ಆಸುಪಾಸಿನಲ್ಲಿ ಮತ್ತೊಮ್ಮೆ ದೆಹಲಿಗೆ ತೆರಳಿದ್ದಾರೆ. ಇದಲ್ಲದೆ ಮತ್ತೊಂದು ಸುತ್ತಿನ ಅಂತಾರಾಜ್ಯ ಪ್ರವಾಸಕ್ಕೂ ಕೂಡ ಬೆಂಬಲಿಗರು ಸಜ್ಜಾಗಿದ್ದಾರೆ ಎನ್ನಲಾಗಿದೆ. ಈ ಪ್ರವಾಸಗಳ ಮೂಲಕ ಪರ್ಯಾಯ ನಾಯಕತ್ವದ ಸಂದೇಶ ರವಾನಿಸುವ ಪ್ರಯತ್ನ ನಡೆಯುತ್ತಿದೆ ಎಂಬ ಮಾತುಗಳು ಪಕ್ಷದ ಆಂತರಿಕ ವಲಯದಲ್ಲಿ ಕೇಳಿಬರುತ್ತಿವೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಿಚಾರದಲ್ಲೂ ಸತೀಶ್ ಪ್ರಯತ್ನ ಆರಂಭಿಸಿರುವುದು ಕುತೂಹಲವನ್ನ ಹೆಚ್ಚಿಸಿದೆ. ಮೇ ತಿಂಗಳಿನಲ್ಲಿ ರಾಜ್ಯ ಸರ್ಕಾರ 3 ವರ್ಷ ಪೂರೈಸಲಿರುವ ಹಿನ್ನೆಲೆ ರಾಜ್ಯ ರಾಜಕೀಯದಲ್ಲಿ ಸಹಜವಾಗಿ ಚುನಾವಣಾ ವಾತಾವರಣ ರೂಪುಗೊಳ್ಳುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಪರ್ಯಾಯ ನಾಯಕತ್ವದ ರೂಪರೇಖೆಯನ್ನ ಸಿದ್ಧಪಡಿಸುವ ಯತ್ನವೇ ಈ ಚಟುವಟಿಕೆಗಳ ಹಿಂದೆ ಇದೆ ಎನ್ನಲಾಗುತ್ತಿದೆ. ಇನ್ನೊಂದೆಡೆ ನಾಯಕತ್ವ ಬದಲಾವಣೆ ಗೊಂದಲಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಪೂರ್ವಭಾವಿ ಸಭೆಗಳತ್ತ ಗಮನವನ್ನ ಹರಿಸಿದ್ದಾರೆ. ಸ್ವಲ್ಪ ವಿರಾಮದ ನಂತರ ಮತ್ತೆ ಮ್ಯಾರಥಾನ್ ಬಜೆಟ್ ಸಭೆಗಳನ್ನ ಆರಂಭಿಸಿರುವ ಅವರು ಸರಣಿ ಸಭೆಗಳನ್ನ ನಡೆಸುತ್ತಿದ್ದಾರೆ. ಆಡಳಿತ ಪಕ್ಷದ ಪರಿಶಿಷ್ಟ ಪಂಗಡ ಶಾಸಕರು ಮತ್ತು ಮುಖಂಡರು, ದಲಿತ ಸಂಘರ್ಷ ಸಮಿತಿಯ ನಾಯಕರು ಹಾಗೂ ಒಬಿಸಿ ಸಚಿವರು ಮತ್ತು ಮುಖಂಡರೊಂದಿಗೆ ಪ್ರತ್ಯೇಕವಾಗಿ ಚರ್ಚೆಯನ್ನ ನಡೆಸಲಾಗುತ್ತಿದೆ. ಕ್ರಿಮ್ಸ್ನ ನೂತನ ಹೈಟೆಕ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆಯನ್ನ ಮಾಡಿದ್ದಾರೆ. ಉತ್ತರ ಕನ್ನಡದ ಜನರು ಬಹುದಿನಗಳ ಕನಸೊಂದು ಕೊನೆಗೂ ಕೂಡ ನನಸಾಗಿದ್ದು, ಸೂಪರ್ ಸ್ಪೆಷಾಲಿಟಿ ಮಾದರಿಯಲ್ಲಿ ನಿರ್ಮಾಣಗೊಂಡಿರುವ ಈ ಬೃಹತ್ ಹಾಗೂ ಸುಸಜ್ಜಿತ ಆಸ್ಪತ್ರೆಯು ಜಿಲ್ಲೆಯ ಜನರಿಗೆ ಅತ್ಯಾಧುನಿಕ ಆರೋಗ್ಯ ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಒಂದು ಮೈಲಿಗಲ್ಲಾಗಿದೆ. ಕೇವಲ ಮಲ್ಟಿ ಸ್ಪೆಷಾಲಿಟಿಗೆ ಸೀಮಿತವಾಗದೆ ಮುಂದಿನ ದಿನಗಳಲ್ಲಿ ಇಲ್ಲಿ ಸಂಪೂರ್ಣವಾಗಿ ಸೂಪರ್ ಸ್ಪೆಷಾಲಿಟಿ ವೈದ್ಯಕೀಯ ವ್ಯವಸ್ಥೆಯನ್ನ ಜಾರಿಗೆ ತರಲು ಅಗತ್ಯವಿರುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಲಾಗುತ್ತಿದೆ ಎಂದು ಸರ್ಕಾರ ಭರವಸೆಯನ್ನ ನೀಡಿದ್ದು, ಈವರೆಗೂ ಉತ್ತರ ಕನ್ನಡದ ಜಿಲ್ಲೆಯ ಜನರು ಯಾವುದೇ ಗಂಭೀರ ಕಾಯಿಲೆ ಅಥವಾ ತುರ್ತು ಚಿಕಿತ್ಸೆಗಾಗಿ ಪಕ್ಕದ ಮಂಗಳೂರು ಅಥವಾ ಉಡುಪಿ, ಹುಬ್ಬಳ್ಳಿ ಅಥವಾ ಗೋವಾ ರಾಜ್ಯವನ್ನ ಅವಲಂಬಿಸುವ ಅನಿವಾರ್ಯತೆ ಇತ್ತು.
ಇದೀಗ ಈ ನೂತನ ಆಸ್ಪತ್ರೆ ಉದ್ಘಾಟನೆಯಿಂದಾಗಿ ಕರಾವಳಿ ಹಾಗೂ ಮಲೆನಾಡು ಭಾಗದ ರೋಗಿಗಳಿಗೆ ಸ್ಥಳದಲ್ಲೇ ಉನ್ನತ ಮಟ್ಟದ ಚಿಕಿತ್ಸೆ ಲಭ್ಯವಾಗಲಿದ್ದು, ದೂರದ ಊರುಗಳಿಗೆ ಅಲೆಯುವ ಪರದಾಟ ಗಣನೀಯವಾಗಿ ಕಡಿಮೆಯಾಗಲಿದೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮೆಡಿಕಲ್ ಕಾಲೇಜುಗಳನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಜಿಲ್ಲೆಯಲ್ಲೂ ಕೂಡ 2016ರಲ್ಲಿ ನಾನು ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ದೇಶಪಾಂಡೆ ಅವರು ಜಿಲ್ಲಾ ಮಂತ್ರಿಯಾಗಿದ್ದಾಗ ನಾವು ಈ ಮೆಡಿಕಲ್ ಕಾಲೇಜನ್ನು ಉದ್ಘಾಟನೆ ಮಾಡೋದು. ಆದರೆ ಆಸ್ಪತ್ರೆ ಆಗಿರಲಿಲ್ಲ. ಆಸ್ಪತ್ರೆ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಸುಮಾರು 200 ಕೋಟಿ 198 ಕೋಟಿ 200 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ 450 ಹಾಸಿಗೆಗಳ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರೋವರಿಗೆ ರೋಗಿಗಳು. ಸಮಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ ಪಾಟೀಲ್, ಮೀನುಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಳ ವೈದ್ಯ, ಶಾಸಕರಾದ ಸತೀಶ್ ಸೈಲ್, ಆರ್ವಿ ದೇಶಪಾಂಡೆ, ಭೀಮಣ್ಣ ನಾಯ್ಕ, ಶಿವರಾಮ ಹೆಬ್ಬಾರ್ ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಮೇಲಿನ ಲೋಕಾಯುಕ್ತ ದಾಳಿ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು. ಲೋಕಾಯುಕ್ತವು ಒಂದು ಸ್ವತಂತ್ರ ಹಾಗೂ ಸಂವಿಧಾನಿಕ ಸಂಸ್ಥೆಯಾಗಿದ್ದು, ಅದರ ತನಿಖೆಗಳಲ್ಲಿ ಸರ್ಕಾರ ಅಥವಾ ನಾವು ಯಾರು ಕೂಡ ಹಸ್ತಕ್ಷೇಪವನ್ನ ಮಾಡುವುದಿಲ್ಲ. ದೂರು ದಾಖಲಾದ ಬಳಿಕ ಕಾನೂನು ತನ್ನದೇ ಆದ ಕ್ರಮವನ್ನ ಕೈಗೊಳ್ಳುತ್ತದೆ. ಯಾರು ಸಿಕ್ಕಿಬಿದ್ದಿದ್ದಾರೆ, ಅಲ್ಲಿ ಏನು ತಪ್ಪಾಗಿದೆ ಎನ್ನುವುದರ ಕುರಿತು ಆಯಾ ವ್ಯಕ್ತಿಗಳೇ ಅಥವಾ ಬಿಜೆಪಿ ನಾಯಕರು ಸ್ಪಷ್ಟನೆಯನ್ನ ನೀಡಬೇಕೇ ಹೊರತು ನಮಗೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದರು. ಇದೇ ವೇಳೆ ತಮ್ಮದೇ ಪಕ್ಷದ ಕೆಲವು ನಾಯಕರ ಹೇಳಿಕೆಗಳ ಬಗ್ಗೆಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಇಕ್ಬಾಲ್ ಹುಸೇನ್, ರವಿ ಹಾಗೂ ಶಿವಗಂಗಾ ಅವರು ಸುಮ್ಮನೆ ಬಾಯಿನ ಮುಚ್ಚಿಕೊಂಡಿರಬೇಕು. ಅವರು ಮೌನವಾಗಿದ್ದರೆ ಅವರಿಗೆ ಒಳ್ಳೆಯದಾಗುತ್ತದೆ ಎಂದು ಪರೋಕ್ಷವಾಗಿ ಖಡಕ್ ಸಂದೇಶವನ್ನ ರವಾನಿಸಿದರು. ಇದಲ್ಲದೆ ಶಾಸಕರ ಪ್ರವಾಸದ ಕುರಿತಾದ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು, ಪ್ರವಾಸಕ್ಕೆ ಹೋದವರೆಲ್ಲ ನಮ್ಮವರೇ ಆಗಿದ್ದಾರೆ. ಅವರು ಮರಳಿ ಬಂದ ಬಳಿಕ ಈ ಬಗ್ಗೆ ಮಾತನಾಡುತ್ತೇನೆ ಎಂದು ಹೇಳುವ ಮೂಲಕ ಕುತೂಹಲವನ್ನ ಮೂಡಿಸಿದ್ದಾರೆ. ನಾವೆಲ್ಲ ಇದಕ್ಕೆ ಲೋಕಾಯುಕ್ತ ವಿಚಾರದಲ್ಲಿ ನಾವೆಲ್ಲ ಇನ್ವಾಲ್ವ್ ಆಗೋದು ಸರಿ ಇಲ್ಲ. ಲೋಕಾಯುಕ್ತ ಇಸ್ ಎ ಇಂಡಿಪೆಂಡೆಂಟ್ ಬಾಡಿ. ನಾವ್ ಯಾವ್ದು ಅವರ ವಿಚಾರಕ್ಕೆ ಮಾಡಕ್ ಹೋಗಿಲ್ಲ. ಯಾರು ಸಿಕ್ಕಾಕೋಸಿದ್ರು ಏನ್ ತಪ್ಪಾಗಿದೆ ಆ ತಪ್ಪನ್ನ ನಾವೇ ಅದನ್ನ ಅವ್ರವ್ರೇ ಇದ್ರ ಬಗ್ಗೆ ವ್ಯಾಖ್ಯಾನ ಮಾಡಬೇಕು. ಬಿಜೆಪಿಯವರು ಅದ್ರ ಬಗ್ಗೆ ಮಾತಾಡ್ಬೇಕು. ನಾವೇನು ಮಾತಾಡಕ್ ಹೋಗಲ್ಲ. ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಇಂಡಿಪೆಂಡೆಂಟ್ ಬಾಡಿ ಏನು ಕಂಪ್ಲೇಂಟ್ ಫೈಲ್ ಮಾಡಿರ್ತಾರೋ ಕ್ರಮ ಆಗ್ತದೆ. ಅಷ್ಟು ಬಿಟ್ಟು ನಾನು ಇಕ್ಬಾಲ್ ಹುಸೇನ್ ಬಾಯಿ ಮುಚ್ಕೊಂಡಿರ್ಬೇಕು, ರವಿಗಿನ್ನು ಬಾಯಿ ಮುಚ್ಕೊಂಡಿರ್ಬೇಕು, ಶಿವಗಂಗನು ಬಾಯಿ ಮುಚ್ಕೊಂಡಿರ್ಬೇಕು. ಎಲ್ಲಾರು ಬಾಯಿ ಮುಚ್ಕೊಂಡಿದ್ರೆ ನನಗೆ ಒಳ್ಳೇದಾಗ್ತದೆ. ಎಲ್ಲ ಅವರೆಲ್ಲ ನಮ್ ಹೋಗಿರೋರೆಲ್ಲ ನಮ್ಮವರೇನೆ. ಎಂತಕ್ ಹೋಗಿದಾರೋ ಅವ್ರು ಬಂದ್ಮೇಲೆ ಮಾತಾಡ್ತೀವಿ. ಈ ಜಿಲ್ಲೆಯ ಶಾಸಕರಿಗೆ ಆ ಕೆಲಸ ಮನೆ ಕೊಟ್ಟಿಲ್ಲ. ನಾನು ಏನು ಗೊತ್ತಾಗಲಿಲ್ಲ ಸರ್. ಹೇಳಿ ಸರ್. ಈಗ ಬಿಜೆಪಿ ಅವರು ಈ ಭ್ರಷ್ಟಾಚಾರದ ಆರೋಪ ಗೊತ್ತಾಗಿದೆಯಲ್ಲ, ಅದು ಆಗ್ತಾ ಅದು ನಿಮಗೂ ಆಗತ್ತೆ. ಕಾಮನ್ ಪೀಪಲ್ಗೆ ಕೂಡ ಆಗತ್ತೆ. ಭೂತದ ಬಾಯರ್ ಭಗವದ್ಗೀತೆ ಹೇಳಿದ್ರೆ ಏನಾಗುತ್ತೆ ಅಷ್ಟೇ ಆಯ್ತಲ್ಲ. ಮತ್ತೆ ನಿನ್ನೆ ಸಂಪಂಗಿ ಆಯಿತು ಸರ್. ಇವತ್ತು ಭೂತದ ಬಾಯರ್ ಭಗವದ್ಗೀತೆ ಓದಿದ್ರೆ ಆಗೋದು ಅಷ್ಟೇ. ಮತ್ತೆ
ಅವೇ ಪ್ರಾಮಾಣಿಕರು, ಬಾಕಿ ಎಲ್ಲ ಪ್ರಶ್ನೆ ಅಲ್ಲಿ ಹೇಳುವವರಿಗೆ ಜನರೇ ಅವೇ ಉತ್ತರ ಕೊಟ್ಕೊಂಡಿದ್ದಾರೆ. ಅದಕ್ಕೆ ಅವೇ ಉತ್ತರಿಸಬೇಕು, ನಾವಲ್ಲ ಉತ್ತರ ಕೊಡಬೇಕು. ಸರ್, ಈಗ ಸರ್ಕಾರದ ಭ್ರಷ್ಟಾಚಾರ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಬಿಜೆಪಿ. ಈಗ ಇವರಿಗೆ ಇವ್ರ ಶಾಸಕರ ಈ ರೀತಿ ರೆಡ್ ಸಿಗಕ್ಕೆ ಅದಕ್ಕೆ ನೀವೇ ಮಾಹಿತಿ ನೀವೇ ಬರ್ಕೊಂಡು ಬರೀಲಕ್ಕೆ ಸಂಪೂರ್ಣವಾಗಿ ಅವಕಾಶ. ಒಬ್ಬ ಶಾಸಕರಾಗಿತ್ತಲ್ಲ ಈ ಬೆಳವಣಿಗೆ ಇದು ಒಳ್ಳೆಯ ಕ್ರಮ ಅಲ್ಲ. ಯಾವುದೇ ಶಾಸಕರು ಇದು ಒಳ್ಳೆಯ ಕ್ರಮ. ನಾವು 4-5 ಶಾಸಕರು ಕೆಲಸ ಮಾಡ್ತೀವಿ, ಇದು ಒಳ್ಳೆಯದಂಥ ಕ್ರಮ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗಳನ್ನು ಓಕೆ ಸರ್. ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾದ ಪ್ರಕರಣವನ್ನ ಖಂಡಿಸಿ ಕಾಫಿ ನಾಡಿನಲ್ಲಿ ಜನಾಕ್ರೋಶ ತೀವ್ರಗೊಂಡಿದೆ. ನಿನ್ನೆ ಪ್ರತಿಭಟನೆಯ ವೇಳೆ ಪೊಲೀಸರು ನಡೆಸಿದ ಲಾಠಿ ಚಾರ್ಜ್ ಅನ್ನ ಖಂಡಿಸಿ ಸೋಮವಾರ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಬಂದ್ ಮಾಡಲಾಗಿದೆ. ಅಂಗಡಿ ಮುಂಗಟ್ಟುಗಳನ್ನ ಬಾಗಿಲು ಮುಚ್ಚಿದ್ದು ರಸ್ತೆಗಳೆಲ್ಲ ಬಿಕೋ ಎನ್ನುತ್ತಿವೆ. ಸರ್ಕಾರ ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಅನ್ನ ಖಂಡಿಸಿ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಶೃಂಗೇರಿ ಕ್ಷೇತ್ರದ ಶೃಂಗೇರಿ ಎನ್ಆರ್ಪುರ ಕೊಪ್ಪ ತಾಲೂಕು ಚಿಕ್ಕಮಗಳೂರು ತಾಲೂಕಿನ ಕಾಂಡ್ಯ ಹೋಬಳಿ ವ್ಯಾಪ್ತಿಯಲ್ಲಿ ಬಂದ್ ಅನ್ನ ಮಾಡಲಾಗಿದೆ. ಜನರ ಆಕ್ರೋಶದ ಹಿನ್ನೆಲೆಯಲ್ಲಿ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಬಾಳೆಹೊನ್ನೂರು ಅರಣ್ಯ ಇಲಾಖೆಯ ಕಚೇರಿಗೆ ಪೊಲೀಸ್ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಡಿಎಆರ್ ತುಕಡಿಗಳನ್ನ ಪೊಲೀಸ್ ಇಲಾಖೆಯ ನಿಯೋಜನೆಯನ್ನ ಮಾಡಿದೆ. ಅರಣ್ಯ ಇಲಾಖೆಯ ಕಚೇರಿ ಮುಂಭಾಗದಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸ್ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಬಾಳೆಹೊನ್ನೂರಿನ ಲಯನ್ಸ್ ಕ್ಲಬ್ ಸರ್ಕಲ್ನಲ್ಲಿ ಹೋರಾಟಗಾರರು ಜಮಾಗೊಂಡಿದ್ದಾರೆ. ಮಾಜಿ ಸಚಿವ ಜೀವರಾಜ್, ಜೆಡಿಎಸ್ ರಾಷ್ಟ್ರೀಯ ವಕ್ತಾರ ಸುಧಾಕರ್ ಶೆಟ್ಟಿ ಸೇರಿ ಹಲವಾರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಸಿಎಂ ಸಿದ್ದರಾಮಯ್ಯ, ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವಿನ ಜಟಾಪಟಿಯಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ನಿಲುವುಗಳನ್ನ ಗೃಹ ಸಚಿವ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿದ್ದಾರೆ. ಅವರ ಇಡೀ ಜೀವನ ಸಾಮಾಜಿಕ ನ್ಯಾಯದ ಸಿದ್ಧಾಂತದಡಿಯೇ ರಾಜಕಾರಣವನ್ನ ಮಾಡಿಕೊಂಡು ಬಂದಿರೋದು. ಅದರಲ್ಲಿ ಹೊಸದೇನೂ ಇಲ್ಲ. ಅವರ ರಾಜಕೀಯ ಅಡಿಪಾಯವೇ ಸಾಮಾಜಿಕ ನ್ಯಾಯ ಎಂದು ಸಿಎಂ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಮೊದಲು ಜೆಡಿಎಸ್ನಲ್ಲಿದ್ರು, ಅಧ್ಯಕ್ಷರಾಗಿಯೂ ಕೂಡ ಇದ್ರು. ನಂತರ ಅವರನ್ನ ಪಕ್ಷದಿಂದ ಹೊರಗೆ ಹಾಕಿದ್ರು. ಏನೆಲ್ಲ ವಿಚಾರಗಳು ಇರ್ತಾವೋ ನಮಗೆ ತಿಳಿದಿರುವುದಿಲ್ಲ. ಅವರಿಬ್ಬರ ವಾಕ್ಸಮರದ ಬಗ್ಗೆ ನಾನು ಉತ್ತರವನ್ನ ಕೊಡೋದಿಕ್ಕಾಗೋದಿಲ್ಲ ಎಂದಿದ್ದಾರೆ. ಇದೇ ವೇಳೆ ಪವರ್ ಶೇರ್ ಗಲಾಟೆ ಗ್ಯಾಪ್ನಲ್ಲಿ ದಲಿತ ಸಿಎಂ ಕಾರ್ಡ್ ಪ್ಲೇಯನ್ನ ಮಾಡಿದ ಸಿಎಂ ಆಪ್ತ ಸಚಿವ ಮಹದೇವಪ್ಪ ವಿರುದ್ಧ ಡಿಕೆ ಸುರೇಶ್ ಸೇರಿದಂತೆ ಡಿಕೆ ಆಪ್ತರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್, ದಲಿತರನ್ನ ಸಿಎಂ ಮಾಡೋದು ಕಾಂಗ್ರೆಸ್ ಪಕ್ಷನೇ, ಇನ್ಯಾರು ಮಾಡ್ತಾರೆ? ಯಾವಾಗ ದಲಿತ ಸಿಎಂ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತದೆ. ವಿಪಕ್ಷಿಗಳಿಗೆ ತಮ್ಮ ಉಳುಕನ್ನ ಮುಚ್ಚಿಕೊಳ್ಳಲು ದಲಿತ ಸಿಎಂ ಕೂಗು ತಂದಿದ್ದಾರೆ ಎಂದು ತಿರುಗೇಟನ್ನ ನೀಡಿದ್ದಾರೆ. ವಿರೋಧ ಪಕ್ಷದವರಿಗೆ ಅವರ ಇದನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಸುಮ್ಮನೆ ಈ ಚೀಫ್ ಮಿನಿಸ್ಟರ್ ಕೂಗು. ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ? ಮುಖ್ಯಮಂತ್ರಿಗಳ ಆಡಳಿತ ಮಾಡ್ತಾ ಇಲ್ವಾ? ಇಡೀ ಒಂದು 10-12 ದಿವಸದಿಂದ ಬಡ್ಜೆಟ್ ಬಗ್ಗೆ ವಿವಿಧ ಇಲಾಖೆ ಚರ್ಚೆ ಮಾಡ್ತಿದ್ದಾರೆ. ಆಮೇಲೆ ಆಡಳಿತ ನಡೀತಾ ಇದೆ. ಸುಮ್ಮನೆ ಅದನ್ನು ಮುಖ್ಯಮಂತ್ರಿಗಳನ್ನ ಫ್ಯಾಕ್ಟರ್ನ ಪ್ರತಿ ದಿವಸ ತರ್ತಾ ಇರ್ತಕ್ಕಂಥವ್ರು ವಿರೋಧ ಪಕ್ಷದವರೇ, ಅವರೇ ಮಾಡ್ತಾರೆ. ಮುಖ್ಯಮಂತ್ರಿಗಳು ಹೇಳಿರೋದು ದಲಿತರಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಕಾಂಗ್ರೆಸ್ ಪಕ್ಷ ಸಿಎಂ ಆಗೋದು ಹೌದಲ್ಲ? ಕಾಂಗ್ರೆಸ್ ಪಕ್ಷನೇ ಹುಟ್ಟುಹಬ್ಬವನ್ನ ವೈಯಕ್ತಿಕ ಸಂಭ್ರಮಕ್ಕೆ ಸೀಮಿತಗೊಳಿಸದೆ ಸಮಾಜಮುಖಿ ಸೇವೆಯಾಗಿ ಆಚರಿಸುವ ಮೂಲಕ ಉದ್ಯಮಿಯೊಬ್ಬರು ವಿದ್ಯಾರ್ಥಿಗಳ ಮುಖದಲ್ಲಿ ಸಂತೋಷವನ್ನ ಮೂಡಿಸಿದರು. ತಾಲೂಕಿನ ಕೌಡಳ್ಳಿ ಗ್ರಾಮದಲ್ಲಿರುವ ವಿರಾಜ್ ಹೋಮ್ ಸ್ಟೇನಲ್ಲಿ ಬೆಂಗಳೂರು ಮೂಲದ ಉದ್ಯಮಿ ಚಂದ್ರು ಅವರು ತಮ್ಮ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಈ ಅಂಗವಾಗಿ ತಾಲೂಕಿನ ಆರ್ಲೆ, ಗಣಪಯ್ಯ, ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆಗೆ 10 ಸೈಕಲ್ಗಳು ಹಾಗೂ ಕೌಡಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 10 ಸೈಕಲ್ಗಳನ್ನ ಕೊಡುಗೆಯಾಗಿ ನೀಡಿ ಒಟ್ಟು 20 ಮಕ್ಕಳ ಶಿಕ್ಷಣ ಹಾಗೂ ಭವಿಷ್ಯಕ್ಕೆ ನೆರವಾಗಿದ್ದಾರೆ. ಇದಕ್ಕೆ ಜೊತೆಯಾಗಿ 2 ಶಾಲೆಗಳಿಗೂ ಕೂಡ ಉತ್ತಮ ಗುಣಮಟ್ಟದ ಕ್ರಿಕೆಟ್ ಸೆಟ್, ವಾಲಿಬಾಲ್ ಸೆಟ್ಗಳು ಹಾಗೂ ಕೇರಂ ಬೋರ್ಡ್ಗಳನ್ನ ವಿತರಿಸಿ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಯೊಂದಿಗೆ ಕ್ರೀಡಾ ಪ್ರತಿಭೆಗೆ ಉತ್ತೇಜನವನ್ನ ನೀಡಿದರು. ಗುಣಮಟ್ಟದ ಸೈಕಲ್ಗಳು ಮತ್ತು ಕ್ರೀಡೋಪಕರಣಗಳನ್ನ ಪಡೆದ ಮಕ್ಕಳು ಅಪಾರ ಸಂತಸವನ್ನ ವ್ಯಕ್ತಪಡಿಸಿದರು.
ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು, ಉದ್ಯಮಿ ಚಂದ್ರು ಅವರು ತಮ್ಮ ಹುಟ್ಟುಹಬ್ಬವನ್ನ ಇಂತಹ ಸಮಾಜಮುಖಿ ಕಾರ್ಯದ ಮೂಲಕ ಆಚರಿಸಿರುವುದು ಇತರರಿಗೆ ಮಾದರಿಯಾಗಿದೆ. ಅವರಿಗೆ ದೇವರು ಇನ್ನಷ್ಟು ದಾನವನ್ನ ಮಾಡಲು ಶಕ್ತಿಯನ್ನು ನೀಡಲಿ ಎಂದು ಶುಭವನ್ನ ಹಾರೈಸಿದರು. ಆಮೇಲೆ ಕೊಡ್ತಾರೆ, ಕೇಳಬಾರ್ದು. ಫ್ಲೈಟ್ ಕೊಡ್ತಾರೆ, ಕಾರ್ ಕೊಡ್ತಾರೆ, ಆಮೇಲೆ ಶಾರ್ವಿ ಕಟ್ ಮಾಡಿ ಎಲ್ಲ ಇದು ವಿಡಿಯೋ ಸರಿ ಸರಿ ಎಲ್ಲ ಫೋಟೋ ನೋಡ್ಬೇಕು ಮಕ್ಕಳ ಕಡೆ ನೋಡಿ. ಚೇರ್ ಮೇಲೆ ಎಲ್ಲರಿಗೂ ಆಗಲ್ಲ. ಚಂದ್ರು ಇವರು ಎಲ್ಲ ಟೀಚರ್ಸ್ ಎಲ್ಲಿದ್ದಾರಪ್ಪ? ಕ್ಲಾಪ್ ಕ್ಲಾಪ್ ಮೇಡಮ್ ನೀವೆಲ್ಲ ಹಿಂದೆ ಹೋಗಿ. MLA ಇಲ್ಲಿ ಒಂದೇ ನಿಮಿಷ ಇವ್ರು ಬರೋ ಕವರ್ ಮುಂದೆ ಬೇಡ, ಹಿಂದೆ ಮುಂದೆ ಅಲ್ಲೇ ಇರಲಿ. ಈ ಕಡೆ ನೋಡಿ ಸ್ವಲ್ಪ. ಹಾಗೆ ಶಾಲೆ ಮಕ್ಕಳಿಗೆ ಆಟದ ಸಾಮಗ್ರಿ ಮತ್ತು ಸೈಕಲ್ ಅನ್ನು ವಿತರಿಸಿದ ತಮಗೆ ಧನ್ಯವಾದಗಳು. ಹಾಗೆ ಶಾಸಕರು ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಸಚಿವರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ತುಂಬ ಧನ್ಯವಾದಗಳು. ಈ ಥರ ಒಳ್ಳೆಯ ಸೇವೆಗಳನ್ನು ಮಾಡ್ತಾ ಇದ್ದೀವಿ ಅಂತ ನಾವು ನಮ್ಮ ಶಾಲೆಯ ಪರವಾಗಿ ಅಲ್ಲೇ ಟೀಚರ್ಸ್ ಒಂದು ನಿಮಿಷ ಕರೆಕ್ಟಾಗಿ ನೋಡ್ಬಿಡಿ. ಬೆಂಗಳೂರಿನ ವರ್ತಕರು ಚಂದ್ರೂರವರು ನಮ್ಮ ಆತ್ಮೀಯರು ಕೂಡ ಹೌದು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಶರತ್, ಬನ್ನಳ್ಳಿ, ಪುನೀತ್, ನಿರಂಜನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಉದ್ಯಮಿ ಚಂದ್ರು ಅವರ ಸಾಮಾಜಿಕ ಕಾಳಜಿಯನ್ನ ಶ್ಲಾಘಿಸಿದರು. ಒಳ ಮೀಸಲಾತಿ ಖಂಡಿಸಿ ಪ್ರತಿಭಟನೆಯ ವೇಳೆ ಸಮುದಾಯದ ಮುಖಂಡ ಜ್ಞಾನಪ್ರಕಾಶ್ ಸ್ವಾಮೀಜಿ ಭಾವಚಿತ್ರಕ್ಕೆ ಅಪಮಾನವಾಗಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನಾಗರಾಜ್ ಕಮಲ್ ವಿಷಾದವನ್ನ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿ ಒಳ ಮೀಸಲಾತಿ ಖಂಡಿಸಿ ಪ್ರತಿಭಟನೆಯನ್ನ ಬಲಗೈ ಸಮುದಾಯದ ವತಿಯಿಂದ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸುವ ಸಂದರ್ಭದಲ್ಲಿ ಬಲಗೈ ಸಮುದಾಯದ ಮುಖಂಡರಾದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಭಾವಚಿತ್ರ ವಿಚಿತ್ರವನ್ನಗೊಳಿಸಿ ಸ್ವಾಮೀಜಿಗೆ ಅಪಮಾನ ಮಾಡಿದ್ದಾರೆ ಎಂದು ಆರೋಪಿಸಿದರು. ಪ್ರತಿಭಟನೆಯ ಸಂದರ್ಭದಲ್ಲಿ ಕೆಲವು ಹೊರಗಡೆಯಿಂದ ಬಂದಿದ್ದ ನಕಲಿ ಸಂಘಟಕರು ಅಸಲಿ ಸಂಘಟಕರ ಮಧ್ಯದಲ್ಲಿ ನುಸುಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಮಾಜ ಕಲ್ಯಾಣ ಸಚಿವ ಎಚ್ಸಿ ಮಹದೇವಪ್ಪ, ಗೃಹ ಮಂತ್ರಿ ಪರಮೇಶ್ವರ್, ನಾಗಮೋಹನ್ ದಾಸ್ ಇವರ ಭಾವಚಿತ್ರಗಳಿಗೆ ಚಪ್ಪಲಿಯಿಂದ ಹೊಡೆದು ಹಾಗೂ ಇವರ ಭಾವಚಿತ್ರಗಳ ನಡುವೆ ಸಮುದಾಯದ ಮುಖಂಡ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಭಾವಚಿತ್ರ ವಿರೂಪವನ್ನಗೊಳಿಸುವ ಮೂಲಕ ಅಪಮಾನವನ್ನ ಮಾಡಿದ್ದಾರೆ ಎನ್ನಲಾಗಿದೆ. ಈ ಹೋರಾಟ ನಿರಂತರವಾಗಿದೆ. ಆ ನಿರಂತರವಾಗಿರೋದ್ರಿಂದ ಈ ಹೋರಾಟದಲ್ಲಿ ಒಂದು ಸಾಂಕೇತಿಕವರಿಗೆ ಮಾನಸಿಕವಾಗಿ ನಮ್ಮ ನಾಯಕರುಗಳಿಗೆ ಮತ್ತು ಇದಕ್ಕೆ ಸಂಬಂಧಪಟ್ಟವರಿಗೆ ನೋವನ್ನ ತರುವಂಥದ್ದು.
ಗೌರವಯುತವಾಗಿ ಅವ್ರನ್ನ ಕೇಳುವಂಥದ್ದು ಆಗಲಿ ಅನ್ನೋ ಒಂದು ಅಭಿಪ್ರಾಯದ ಮೇಲೆ ಮೊನ್ನೆ ಒಂದು ಹೋರಾಟವನ್ನು ರೂಪಿಸಿದ್ವಿ. ಆ ಹೋರಾಟದಲ್ಲಿ ಇದ್ದಂಥವ್ರು ಭಾಳಷ್ಟು ಜನ ಕೆಲಸ ಮಾಡಿ, ಅದು ಇವತ್ತು ಅದ್ರ ಶ್ರಮ ಅಲ್ಲ, ಭಾಳಷ್ಟು ದಿನ ನಮ್ಮ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯನ ಕಳಿಸ್ಲಿಕ್ಕೆ ಸಮಾಜನ ಜಾಗೃತಿಗೊಳಿಸೋ ನಿಟ್ಟಿನಲ್ಲಿ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಪ್ರೊಟೆಸ್ಟ್ ಹೋಗುವವರೆಗೂ ನಾವೇನು ಪರ್ಮಿಷನ್ ತಗೊಂಡಿದ್ದೀವಿ ಅದರಂತೆ ಆಗುತ್ತೆ ಅನ್ನೋ ಭಾವನೆ ಇತ್ತು. ನಮಗೆ ತಿಳಿದ ದಿಢೀರಂತ ಅಲ್ಲಿ ಒಂದಷ್ಟು ಪ್ಲೇ ಕಾರ್ಡ್ಗಳು, ರಾಜಕೀಯ ನಾಯಕರುಗಳ ಭಾವಚಿತ್ರಗಳು ಇದೆಲ್ಲ ಇತ್ತು. ಇದೆಲ್ಲ ಅಲ್ಲಿ ನಮ್ಮ ಒಂದು ಇಂದಿನ ಮೀಟಿಂಗ್ಗಳಲ್ಲಿ ಈ ಕಾರ್ಯಕ್ರಮ ರೂಪಿಸುವಾಗ ಅದನ್ನು ನಾವು ಆ ರೀತಿ ಮಾಡಬೇಕು ಅನ್ನೋದು ತೀರ್ಮಾನ ಆಗಿರಲಿಲ್ಲ. ಆನಂತರ ಇದು ಬೇಡ ಅಂತ ನಾವು ಕೇಳಿ ಅಲ್ಲಿ ಸ್ವಾಮೀಜಿಗಳು ಭಾಳ ಮುಖ್ಯವಾಗಿ ರಾಜಕೀಯ ನಾಯಕರುಗಳಿಂದ ನಮ್ಗೆ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕೆ ಅದನ್ನು ನಮ್ಮಲ್ಲಿ ಒಂದು ನೋವಿಗೆ ಅದನ್ನು ಪ್ರದರ್ಶನ ಮಾಡಿರ್ಬೋದು. ಆದರೆ ಅಲ್ಲಿ ಒಬ್ಬರು ನಮ್ಮ ಧಾರ್ಮಿಕ ನಾಯಕರು, ನಮ್ಮ ಸಮಾಜದ ಒಳಿತಿಗೆನೆ ಶ್ರಮಿಸ್ತಾ ಇರ್ತಕ್ಕಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳು ಯಾವ ಪಕ್ಷದಲ್ಲಿದೆ ಆ ಪಕ್ಷಕ್ಕೆ ಬೆಂಬಲ ಕೊಟ್ಕೊಂಡು ಬಂದಿರೋದನ್ನು ನಾವು ನೋಡಿದ್ದೀವಿ. ಅವ್ರು ಮಾಡಿದ್ದಾರೆ, ತಾವು ಪತ್ರಕರ್ತನ ಮಿತ್ರರು ಗೊತ್ತಿದೆ. ಹಿಂದೆ ಬಾಬಾ ಸಾಹೇಬ್ ಚಿಂತನೆಗಳಿದ್ದಂಥ ಒಂದು ಬಹುಜನ್ ಸಮಾಜ್ ಪಾರ್ಟಿಗೆ ಅವ್ರು ಕೆಲಸ ಮಾಡಿದ್ದಿದೆ. ಈಗ ಸಂವಿಧಾನದ ವಿಚಾರಗಳು ಬಾಬಾ ಸಾಹೇಬ್ ಚಿಂತನೆಗಳಿಗೆ ಯಾವ ಪಾರ್ಟಿ ಹತ್ತಿರದಲ್ಲಿದೆ ಅವ್ರಿಗೆ ಕೆಲಸ ಮಾಡಿದ್ದಿದೆ. ಹಾಗಾಗಿ ಇಲ್ಲಿ ಅವ್ರನ್ನ ಒಂದು ಪಕ್ಷಕ್ಕೆ ಏಜೆಂಟು, ಒಂದು ಪಕ್ಷದ ಗುಲಾಮರು ಅನ್ನೋ ರೀತಿಯಲ್ಲಿ ತಪ್ಪಾಗಿ ಕೆಲವರು ಅದನ್ನು ಮಾಡಿ ಅವ್ರ ಭಾವಚಿತ್ರ ಬಳಸಿದ್ದಾರೆ. ನಂತರ ಅದನ್ನು ವಾಪಸ್ ತಗೊಂಡ್ವಿ. ಇದು ನಾವು ಅದನ್ನು ವಾಪಸ್ ತಗೊಳ್ಳೋದ್ರೊಳಗಡೆ ಒಂದಷ್ಟು ಪ್ರಚಾರಕ್ಕೆ ಹೊರಟೋಗ್ತವರು. ಆಗ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದ ಧಾರ್ಮಿಕವಾಗಿ ಒಬ್ಬ ನಾಯಕರು ನಾವೆಲ್ಲ ಪ್ರೀತಿಸ್ತಾ ಇದ್ದೇವೆ, ಕೊಳ್ಳೇಗಾಲದಲ್ಲಿ ಅವಮಾನ ಮಾಡುವಂಥ ಕೆಲಸ ಮಾಡ್ಬೋದಿದ್ದೀವಿ, ನೀವುಗಳೆಲ್ಲ ಇದ್ಕೊಂಡು ಈ ರೀತಿ ಒಂದು ಇದನ್ನ ಸ್ವಾಮೀಜಿಗಳನ್ನ ಮುಂದಿಟ್ಕೊಳ್ಬಾರ್ದಿತ್ತು. ಈಗ ರಾಜಕೀಯ ನಾಯಕರುಗಳನ್ನ ನೀವೇನೋ ಮಾಡಬೇಕು ಅದನ್ನು ಮಾಡ್ಕೊಳ್ಳಿ, ಅವರಿಗೆ ಗೊತ್ತಿಲ್ಲ ನಮ್ಮ ಮೀಟಿಂಗಲ್ಲಿ ಏನೋ ಮಾಡಿದ್ವಿ ಅನ್ನೋದು. ಅದಕ್ಕೆ ನಮ್ಮ ಜನ ತಕರಾರಿಲ್ಲ. ಒಬ್ಬ ಧಾರ್ಮಿಕ ನಾಯಕರು ಸ್ವಾಮೀಜಿ ಅವ್ರನ್ನ ತಂದು ಅವರಿಗೆ ಗೌರವ ಮಾಡಿರೋದು ಸರಿಯಿಲ್ಲ ಅಂತ ಹೇಳಿದರು. ಇದನ್ನ ಸುಮಾರು ಕಡೆ ನಮಗೆ ಫೋನಲ್ಲಿ ನಮಗೆ ಕಾಂಟ್ಯಾಕ್ಟ್ ಕಳಿಸಿದ್ದಾರೆ. ಆಮೇಲೆ ಸ್ವಾಮೀಜಿಗಳಿಗೇನೂ ಸಹ ಅವರು ಸಹ ನಾನೇನು ತಪ್ಪು ಮಾಡಿದ್ದೆ ಅಂತ ಅವರು ತುಂಬ ನೊಂದುಕೊಂಡ ಕಾರಣಕ್ಕೆ ನಾನು ಈ ಗೋಷ್ಠಿ ಮೂಲಕ ಇಲ್ಲಿ ಉಪಸ್ಥಿತಕ್ಕಂಥ ಎಲ್ಲರೂ ಸಮಾಜದ ಮುಖಂಡರುಗಳು ಮೂಲಕ ಆ ಧಾರ್ಮಿಕ ನಾಯಕರಾದಂಥ ಸ್ವಾಮೀಜಿಯವರಿಗೆ ನೋವುಂಟಾಗಿದೆ ಅನ್ನೋದನ್ನು ಅವ್ರ ಬಾಯಲ್ಲೂ ನಾವು ಕೇಳ್ಕೊಂಡ್ವಿ. ನನ್ನ ನೋವು ಇಲ್ಲ, ನನ್ನ ಹೋರಾಟಗಳೇ ಇದಕ್ಕಾಗಿಯೇ ಏನು ಈ ಹೋರಾಟ ಇದು 30 ವರ್ಷಗಳ ಹಿಂದಿನಿಂದ ಬಂದಿದ್ದು. ಇದು ಒಳ ಮೀಸಲಾತಿದ್ದು ಸರ್. ಆ ಟೈಮಲ್ಲಿ ದೇವೇಗೌಡ ಇದಕ್ಕೆ ಅಂಕಿತ ಹಾಕಿದ್ದು, ದೇವೇಗೌಡ ಇದನ್ನು ಬಿಟ್ಟರು. ನಂತರ JDS ಅಲ್ಲಿ, ನಂತರ BJP ಅವರು ಮಾಧುಸ್ವಾಮಿ ಮತ್ತು ಯಡಿಯೂರಪ್ಪ ಗೌರ್ನಮೆಂಟ್ ಅದನ್ನು ಏನು ಸದಸ್ಯರಾಗಿ ಮಾಡಿದ್ರೆ ಅದನ್ನು ಇಂಪ್ಲಿಮೆಂಟ್ ಅದನ್ನು ಜಾರಿ ಮಾಡಿ ಅಂದಾಗ ಸ್ವಾಮೀಜಿಗಳು ಇದು ತಪ್ಪಾಗುತ್ತೆ ಅಂತೇಳಿ ನಮ್ಮ ಬೆಂಗಳೂರಿನ ಬುದ್ಧಿಜೀವಿಗಳು IPS IAS ಆಫೀಸರ್ಸ್ಗಳು ಒಂದಷ್ಟು ಜನರನ್ನ ಕ್ರೋಢೀಕರಿಸಿ ಇದನ್ನು ಹೋರಾಟ ಮಾಡಿ ಸದಾಶಿವ. ಇದೇ ಸಂದರ್ಭದಲ್ಲಿ ಮುಖಂಡ ನಟರಾಜ್ ಮಾಳಿಗೆ, ಚಾಮರಾಜ್, ಶಾಂತರಾಜ್, ಸಿದ್ಧಾರ್ಥ್, ಪ್ರಭು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಗುಬ್ಬಿ ತಾಲೂಕಿನ ಯಕ್ಕಲಕಟ್ಟೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ಗುಬ್ಬಿ ತಾಲೂಕಿನ ಯಕ್ಕಲಕಟ್ಟೆ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಸ್ವಾಮಿಯ ದರ್ಶನವನ್ನ ಪಡೆದರು. ಬ್ರಹ್ಮರಥೋತ್ಸವ ಅಂಗವಾಗಿ ಶ್ರೀ ಆಂಜನೇಯ ಸ್ವಾಮಿಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ, ಸುಪ್ರಭಾತ ನಡೆಯಿತು. ಬ್ರಹ್ಮರಥೋತ್ಸವ ಅಂಗವಾಗಿ ದೇವಸ್ಥಾನ ಹಾಗೂ ರಥೋತ್ಸವಕ್ಕೆ ವಿಶೇಷ ಹೂವಿನ ಅಲಂಕಾರದಿಂದ ಶೃಂಗಾರವನ್ನ ಮಾಡಲಾಗಿತ್ತು. ಮಧ್ಯಾಹ್ನ ಶ್ರೀ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ನಡೆಯಿತು. ರಥೋತ್ಸವದಲ್ಲಿ ಭಕ್ತರು ಸುಡುಬಿಸಿಲನ್ನ ಲೆಕ್ಕಿಸದೆ ನಾ ಮುಂದು ತಾ ಮುಂದು ಎಂದು ರಥವನ್ನ ಎಳೆಯಲು ಮುಗಿಬಿದ್ದಿದ್ದರು. ಸಾಮಾನ್ಯವಾಗಿ ಕಂಡು ಬಂದಂತಹ ವಿಶೇಷ ಅಂದ್ರೆ ರಥಕ್ಕೆ ಬಾಳೆಹಣ್ಣು, ದವನವನ್ನ ಎಸೆದು ಭಕ್ತಿಯನ್ನ ಸಮರ್ಪಿಸಿದರು. ಭಕ್ತಾದಿಗಳಿಗೆ ಪಾನಕ, ಫಲಹಾರ, ಮಜ್ಜಿಗೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಯಕ್ಕಲಕಟ್ಟೆ ಶ್ರೀ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ 2028ರ ವಿಧಾನಸಭೆ ಚುನಾವಣೆಯಲ್ಲಿ SD ದಿಲೀಪ್ ಕುಮಾರ್ ಅವರು ಗುಬ್ಬಿ ಕ್ಷೇತ್ರದ ಶಾಸಕರಾಗಲಿ ಎಂದು ಬಾಳೆಹಣ್ಣು, ದವನವನ್ನ ಎಸೆದು ಭಕ್ತಿಯಿಂದ ಸಮರ್ಪಿಸಿದರು. ಬ್ರಹ್ಮರಥೋತ್ಸವವು ಇಂದು ಬಹಳ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳ ಸಮ್ಮುಖದಲ್ಲಿ ಬಹಳ ಅದ್ದೂರಿಯಾಗಿ ನೆರವೇರಿತು. ಈ ಸ್ವಾಮಿಯವರ ಭಕ್ತರು ಎಲ್ಲ
ಪ್ರಸಾದವನ್ನು ಸ್ವೀಕರಿಸಿ ತದನಂತರ ಎಲ್ಲ ಇನ್ನೂ ಸಂಜೆವರೆಗೂ ರಥೋತ್ಸವ ಇರುತ್ತೆ, ಎಲ್ಲ ನೋಡ್ಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ. ಇದೇ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ರಾಧಾಕೃಷ್ಣ, ಮುಖಂಡರಾದ ಎಸ್.ಡಿ. ದಿಲೀಪ್ ಕುಮಾರ್, ಬಿ.ಎಸ್. ನಾಗರಾಜು, ಚಿತ್ರಲಿಂಗಯ್ಯ, ವಿಶ್ವ, ಪ್ರೇಮ್ ಕುಮಾರ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಅವೈಜ್ಞಾನಿಕ ಅಂಸ್ಗೆ ವಿದ್ಯಾರ್ಥಿನಿ ಸಾವು. ಅಂಸ್ ಕಾಣದೆ ನಿಯಂತ್ರಣ ತಪ್ಪಿ ಅಪಘಾತ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಲಿಯಾದ ಅಮಾಯಕರು. ಸಿಎಂ ಹಾಗೂ ಡಿಸಿಎಂ ಬಣಗಳ ನಡುವೆ ಅಧಿಕಾರ ಹಂಚಿಕೆ ಬಿಕ್ಕಟ್ಟು. ಕಾಂಗ್ರೆಸ್ನಲ್ಲಿ ರೂಪುಗೊಳ್ಳುತ್ತಿದೆಯಾ ಮತ್ತೊಂದು ಪವರ್ ಸೆಂಟರ್. ಸಾರ್ವಜನಿಕ ವಲಯದಲ್ಲಿ ಅನುಮಾನ. ಕರಾವಳಿ ಜನರ ಕನಸು ನನಸು. ಕಾರವಾರದ ಕ್ರಿಮ್ಸ್ನಲ್ಲಿ ನೂತನ ಹೈಟೆಕ್ ಆಸ್ಪತ್ರೆ, 450 ಹಾಸಿಗೆಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸಿಎಂ ಹಾಗೂ ಡಿಸಿಎಂ ಚಾಲನೆ. ಇದೇ ಇವತ್ತಿನ ವಿಶೇಷ ಸುದ್ದಿ. ಪ್ರತಿಕ್ಷಣ ನಿಮ್ಮೊಂದಿಗೆ ವಿವಿಸಿ ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.